ಹುಣಸೂರು ಮಾಜಿ ಶಾಸಕರಾದ ಎಚ್.ಪಿ. ಮಂಜುನಾಥ್ ಅವರ ಮೇಲೆ ಸುಖಾಸುಮ್ಮನೆ ಆರೋಪವನ್ನ ಮಾಡುತ್ತಿದ್ದಾರೆಂದು ಮೈಸೂರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಹುಣಸೂರು ತಾಲೂಕು ಕುರುಬ ಸಮಾಜದ ಮುಖಂಡರಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿದೆ. ಹುಣಸೂರಿನಲ್ಲಿರುವ ಕಾವೇರಿ ಆಸ್ಪತ್ರೆಯ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ಮುಖಂಡರು ರಾಜಕೀಯವನ್ನ ಮಾಡಲಾಗುತ್ತಿದೆ ಎಂದು ಹುಣಸೂರು ತಾಲೂಕು ಕುರುಬ ಸಮಾಜದ ಮುಖಂಡರು ಆರೋಪವನ್ನ ಮಾಡಿದ್ರು. ಕಾವೇರಿ ಆಸ್ಪತ್ರೆ ನಿರ್ವಹಣೆ ಮಾಡಲು ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್ ಕಿರುಕುಳ ಕೊಟ್ಟಿದ್ದಾರೆಂದು ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಸುಳ್ಳು ಆರೋಪವನ್ನ ಮಾಡುತ್ತಿದ್ದಾರೆ ಎಂದು ಕುರುಬ ಸಮಾಜದ ಮುಖಂಡರು ಮಾಧ್ಯಮ ಹೇಳಿಕೆ ನೀಡಿದ್ದಾರೆ. ಕಾವೇರಿ ಆಸ್ಪತ್ರೆಗೂ ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್ಗೂ ಯಾವುದೇ ರೀತಿಯ ಸಂಬಂಧವೇ ಇಲ್ಲ. ಕಾವೇರಿ ಆಸ್ಪತ್ರೆ ಕಟ್ಟಡ ಅಕ್ರಮವಾಗಿದೆ ಎಂದು ಈಗಲೇ ಕೋರ್ಟ್ನಲ್ಲಿದೆ. ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡ ಗಣಪತಿ ಮತ್ತು ವಾಸೇಗೌಡ ಸೇರಿ ಮಾಜಿ ಶಾಸಕರ ಮೇಲೆ ಒಂದು ಆರೋಪವನ್ನ ಮಾಡಿದ್ದಾರೆ. ಎಚ್.ಪಿ. ಮಂಜುನಾಥ್ ಹೆಸರಿಗೆ ಮಸಿ ಬಳಿಯಲು ಪಿತೂರಿಯನ್ನ ಮಾಡುತ್ತಿದ್ದಾರೆ. ಎಚ್.ಪಿ. ಮಂಜುನಾಥ್ ವಿರುದ್ಧ ಕುರುಬ ಸಮಾಜವನ್ನ ಎತ್ತಿಕಟ್ಟುವ ಕೆಲಸವನ್ನ ಮಾಡಲಾಗುತ್ತಿದೆ. ಹುಣಸೂರು ತಾಲೂಕಿನಲ್ಲಿ 90% ಕುರುಬ ಸಮುದಾಯ ಸಿದ್ದರಾಮಯ್ಯ ಮತ್ತು ಎಚ್.ಪಿ. ಮಂಜುನಾಥ್ ಅವರನ್ನ ಬೆಂಬಲಿಸುತ್ತದೆ. ಕಾವೇರಿ ಆಸ್ಪತ್ರೆ ಕಟ್ಟಡ ಅಕ್ರಮವಾಗಿದೆಯಾ ಎಂಬುದನ್ನು ಕೋರ್ಟ್ ತೀರ್ಮಾನ ಮಾಡುತ್ತದೆ. ಸರ್ಕಾರಿ ಆಸ್ತಿ ಉಳಿಸಿಕೊಳ್ಳುವುದು ನಗರಸಭೆ ಸದಸ್ಯರ ಕರ್ತವ್ಯವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಈ ವಿಚಾರದಲ್ಲಿ ಕುರುಬ ಸಮಾಜವನ್ನ ಮಧ್ಯ ತಂದು ರಾಜಕೀಯವನ್ನ ಮಾಡಬಾರದು. ಎಚ್.ಪಿ. ಮಂಜುನಾಥ್ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಡಾಕ್ಟರ್ ಲೋಹಿತ್ ಅವರ ಹಿಂಬಾಲಕರು ಮಾಡಿಸುವುದನ್ನ ನಿಲ್ಲಿಸಬೇಕು. ಕಾವೇರಿ ಆಸ್ಪತ್ರೆಯವರು ಮತ್ತು ಜೆಡಿಎಸ್ ಬಿಜೆಪಿ ಮುಖಂಡರು ಎಚ್.ಪಿ. ಮಂಜುನಾಥ್ ವಿರುದ್ಧ ಸುಮ್ಮನೆ ಆರೋಪವನ್ನ ಮಾಡಿದ್ದಾರೆ. ಹಾಲಿ ಶಾಸಕರು ಕೂಡ ಇದಕ್ಕೆ ಬೆಂಬಲವನ್ನ ನೀಡುತ್ತಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸ್ವಾಮಿಗೌಡ ಅವರು ತಿಳಿಸಿದರು. ನಮ್ಮ ಬಂಧುಗಳು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ವಾಸೇಗೌಡ ಮತ್ತು ಕೆ.ಬಿ. ಗಣಪತಿ ಹಾಗೂ ಇತರರು ಏನಪ್ಪ ಅಂತಾರೆ, ಕಾವೇರಿ ಹಾಸ್ಪಿಟ್ಲ್ ವಿಷಯದಲ್ಲಿ ಮಂಜುನಾಥ್ ಅವರು, ಮಾಜಿ ಶಾಸಕರಾದಂಥ ಮಂಜುನಾಥ್ರವರು ಕಿರುಕುಳ ಕೊಡ್ತಿದ್ದಾರೆ ಅನ್ನೋ ಒಂದು ಆರೋಪ ಮಾಡಿದ್ದಾರೆ. ಇದು ಸತ್ಯಕ್ಕೆ 100ಕ್ಕೆ 100ರಷ್ಟು ದೂರವಾಗಿದೆ. ಇವು ಸುಳ್ಳು ಆರೋಪ ಮಾಡಿ, ಇಲ್ಲಸಲ್ಲದ ಮಂಜುನಾಥ್ ಅವ್ರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಕಾವೇರಿ ಆಸ್ಪತ್ರೆ ಅಕ್ರಮ ಕಟ್ಟಡ ಏನಿದೆ ಅದನ್ನು ಮುಚ್ಚಾಕೊಳ್ಳೋಕ್ಕೆ ಬೇರೆ ಪಕ್ಷದವರು ಸಹಾಯ ಪಡೋಕ್ಕೋಸ್ಕರ ಮಂಜುನಾಥನನ್ನು ಮಧ್ಯಕ್ಕೆ ಅನವಶ್ಯಕವಾಗಿ ಎಳೆತಾ ಇರುತ್ತೋ ಕಾರ್ಯಕ್ರಮ. ಕಾವೇರಿ ಆಸ್ಪತ್ರೆ ವಿಷಯದಲ್ಲಿ ನಾನು ನಗರಸಭಾ ಸದಸ್ಯ. ಅವರು ಅಕ್ರಮವಾಗಿ ಕಟ್ಟಡ ಕಟ್ತಾ ಇರೋದು ಅಂದರೆ, ಅಕ್ರಮ ಅಂದರೆ ಅವ್ರ ಬಿಲ್ಡಿಂಗ್ ಅವ್ರ ಸೈಟ್ 3 ಸೈಟ್ ತಗೊಂಡಿದ್ದಾರೆ. 2 ಸೈಟಲ್ಲಿ ಅಮಾಲಿಗೇಷನ್ ಮಾಡದೆ ಸೈಟ್ ಕಟ್ಟಿದ್ದಾರೆ. 3ನೇ ಸೈಟ್ಗೆ ಬಿಲ್ಡಿಂಗ್ ಲೈಸೆನ್ಸ್ ಇಲ್ಲದೆ ಕಟ್ಟಿದ್ದಾರೆ. ಅದು ಕಟ್ಕೊಳ್ಳಿ, ನಾವು ಅದಕ್ಕೆ ನಮ್ಮ ವಿರೋಧ ಇರಲಿಲ್ಲ. ಆದರೆ ಪಾರ್ಕು, ಸಾರ್ವಜನಿಕ ಪಾರ್ಕು, ನಮ್ಮ ಸರ್ಕಾರಿ ನಮ್ಮ ನಗರಸಭೆಗೆ ಪರಿತ್ಯಾಜ್ಯ ಮಾಡಿಕೊಡ್ತೀನಿ ಅಂತ ಪಾರ್ಕ್ ಏನಿದೆ, ಆ ಪಾರ್ಕಲ್ಲಿ ಸೆಪ್ಟಿಕ್ ಟ್ಯಾಂಕು, ಆಸ್ಪತ್ರೆ ತ್ಯಾಜ್ಯ ಎಲ್ಲ ಇಡೀ ಪಾರ್ಕನ್ನು ಒತ್ತುವರಿ ಮಾಡಿಬಿಟ್ಟಿದ್ದಾರೆ. ಅದನ್ನು ಕೇಳೋದು ನಾನೊಬ್ಬ ನಗರಸಭಾ ಸದಸ್ಯ, ನನ್ನ ಕರ್ತವ್ಯ ಇದೆ. ನಮ್ಮದು ನಗರಸಭೆ ಆಸ್ತಿನ ಉಳಿಸೋದು ನನ್ನ ಕರ್ತವ್ಯ ಇದೆ. ಇನ್ಕ್ಲೂಡಿಂಗ್ ನಾನು ಸೇರಿದಂಗೆ ಒಂದು 10-15 ಜನ ಸದಸ್ಯರು ನಗರಸಭೆಯವ್ರಿಗೆ ರೈಟಿಂಗಲ್ಲಿ ಕೊಟ್ಟಿದ್ದೀವಿ, ಪಾರ್ಕ್ ಒತ್ತುವರಿ ಆಗಿದೆ, ಇದನ್ನು ಕ್ರಮ ತಗೊಳ್ಳಿ ಅಂತ. ನಾವು ಒತ್ತುವರಿ ಆಗಿದೆ, ಕ್ರಮ ತಗೊಳ್ಳೋದು ನನ್ನ ಹಕ್ಕು, ಸರ್ಕಾರಿ ಆಸ್ತಿನ ಉಳಿಸೋದು ನನ್ನ ಹಕ್ಕು, ನನ್ನ ಜವಾಬ್ದಾರಿಯಾಗಿದೆ. ನಾವು ಅಪರಾಧ ಮಾಡಿದ್ದೀವಿ. ಅದನ್ನು ನಮ್ಮ ವಿರುದ್ಧ ಕೋರ್ಟ್ಗೆ ಹೋಗಿರೋದು ಕಾವೇರಿ ಆಸ್ಪತ್ರೆಯವರು. ಇವರು ಸುಳ್ಳು ಆಪಾದನೆ ಮಾಡ್ತಿದ್ದಾರೆ, ನಾನು ಕರೆಕ್ಟಾಗಿದ್ದೀನಿ ಅಂತ. ನ್ಯಾಯಾಲಯದ ಮೆಟ್ಲು ಹೇಳಿರೋದು ಕಾವೇರಿ ಹಾಸ್ಪಿಟ್ಲವರೇ. ನಾವ್ಯಾರು ನಮ್ಮ ವಿರುದ್ಧ ಹೋಗಿರೋದವರು. ನಾವು ಸರ್ಕಾರಿ ಆಸ್ತಿನ ಉಳಿಸಿ ಅಂತ ಹೋರಾಟ ಮಾಡ್ತಾ ಇರೋರು. ನಮ್ಮ ವಿರುದ್ಧ ಆಪಾದನೆ ಮಾಡಿರೋರು ಕಾವೇರಿ ಹಾಸ್ಪಿಟ್ಲವರು. ಇವತ್ತು ಕಾವೇರಿ ಹಾಸ್ಪಿಟ್ಲು ಹೈಕೋರ್ಟ್ ಆದೇಶ ಇದೆ. ಹೈಕೋರ್ಟ್ ಪ್ರಕಾರ ಏನಿದೆ ಆ ಕ್ರಮ ತಗೋಬೇಕು. ಇವರೇನಾದ್ರು ಹೋರಾಟ ಮಾಡಬೇಕಂದ್ರೆ ಮುಂದಿನ ಕೋರ್ಟ್ಗೆ ಹೋಗಬೇಕು, ಕೋರ್ಟಲ್ಲಿ ನ್ಯಾಯ ಹೇಳಬೇಕೆ ಹೊರತು ಮಾಜಿ ಶಾಸಕರಾದಂಥ ಮಂಜುನಾಥ್ ಅವ್ರ ಮೇಲೆ ಇಲ್ಲಸಲ್ಲದ ಆಪಾದನೆ ಮಾಡಿ ಮಂಜುನಾಥ್ ಕಿರುಕುಳ ಕೊಡ್ತಾ ಇದ್ದಾನೆ, ಹಂಗೆ ಹಿಂಗೆ ನಾವೆಲ್ಲ ಕುರುಬರು ಓಟ್ ಹಾಕ್ಬಿಟ್ಟಿದ್ದೀವಿ, ಅಷ್ಟು ಮಾಡಿದ್ದೀವಿ, ಇಷ್ಟು ಮಾಡಿದ್ದೀವಿ ಅಂತ ಹೇಳೋದು ಇದು ಸುಳ್ಳು. ಇವತ್ತೇನು ಆಪಾದನೆ ಮಾಡೋಕ್ಕೆ ಇವತ್ತು ನಿಮ್ಮ ಇದೇ ವೇದಿಕೆ ಮೇಲೆ ಕೂತ್ಕೊಂಡು ಆಪಾದನೆ ಮಾಡಿದ್ದಾರೆ. ಅವ್ರು ಯಾರು ಯಾವತ್ತೂ ಮಂಜುನಾಥನ ಪರವಾಗಿದ್ದವರಲ್ಲ. ಈ 5 ಚುನಾವಣೆ ಏನು ಮಂಜುನಾಥ್ ಫೇಸ್ ಮಾಡಿದ್ದಾರೆ, 3 ಚುನಾವಣೆ ಗೆದ್ದಿದ್ದಾರೆ, 2 ಚುನಾವಣೆ ಸೋತಿದ್ದಾರೆ, ಅದು ಬೇರೆ. ಬಟ್ ಈ ಕೂತಿದ್ದಂಥ ಅವತ್ತೇನು ವೇದಿಕೆ ಮಾಡಿದ್ದಾರೆ, ಅವ್ರು ಯಾರು ಮಂಜುನಾಥನ ಪರವಾಗಿ ಯಾವ ಚುನಾವಣೆಯಲ್ಲೂ ಕೆಲಸ ಮಾಡಿಲ್ಲ, ಮಂಜುನಾಥನಿಗೊಂದು ಓಟ್ ಹಾಕಿಲ್ಲ. ಸಮಾಜ ಏನು ಕುರುಬ ಸಮಾಜ ಇವತ್ತೇನಿದೆ, ಸಿದ್ದರಾಮಯ್ಯನ ಪರವಾಗಿ ಏನು 90% ಕುರುಬ ಸಮಾಜ ಏನಿದೆ, ಅದರಲ್ಲಿ ಈ ಬಂದಿದ್ದ ಜನ ಭಾಗಿನೇ ಅಲ್ಲ. ಇವರೆಲ್ಲ ಬೇರೆ ಬೇರೆ ಪಕ್ಷದಲ್ಲಿದ್ದವರು.
ಜನತಾದಳ BJP ಹಂಗೆ ಹಿಂಗೆ ಇರೋರು ಇದ್ದವ್ರೂ ಅಷ್ಟೇ. ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರೇ ಅಲ್ಲ ಅವರು, ಅಥವಾ ನಮ್ಮ ಸಮಾಜದ ಸಿದ್ದರಾಮಯ್ಯನ ಪರವಾಗಿ ಒಂದು ದಿನ ನಿಂತ್ಕೊಂಡವರಲ್ಲ. ಸಿದ್ದರಾಮಯ್ಯನ ಪರವಾಗಿ ಸಮಾಜ ಎಲ್ಲ ಸಿದ್ದರಾಮಯ್ಯ ಹೇಳ್ದಂಗೆ ಮಂಜುನಾಥ್ ಓಟ್ ಹಾಕೊ ಬಂದಿದೆ. ಅದರಲ್ಲಿ ಇವ್ರು ಯಾರೂ ಭಾಗಿಗಳಲ್ಲ.